ನಮಸ್ಕಾರ, ವೆಲ್ಕಮ್ ಟು ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಡಿಸೈನ್ ಇನ್ಸ್ಟಿಟ್ಯೂಟ್, ವಿಜಯನಗರ, ಬೆಂಗಳೂರು. ಇವತ್ತು ನಾನು ನಿಮಗೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ನೆಕ್ ಕಟಿಂಗ್ ಮಾಡೋದು ಹೇಗೆ ಅಂತ ಒಂದು 10 ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ ಕಟಿಂಗ್ಸ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಬ್ಲೌಸಲ್ಲಿ ನೆಕ್ ವಿಡ್ತ್ ಬರೋದು 5 ಇಂಚಸ್ಸು, 5.5 ಇಂಚು, 6 ಇಂಚಸ್. ಓಕೆನಾ? 5 ಇಂಚ್ ಯಾರು ತೊಗೊತೀವಿ? ಯಾರ್ ಶೋಲ್ಡರು 13, 13.5, 14, 14.5 ಇಂಚಸ್. ಇವರಿಗೆ ನಾವು ನೆಕ್ ವಿಡ್ತು 5 ಇಂಚ್ ತೊಗೊತೀವಿ, ಈ ಶೋಲ್ಡರ್ದವ್ರಿಗೆ. ಯಾರು ಶೋಲ್ಡರು 15, 15.5, 16 ಇರುತ್ತೋ ಇವರಿಗೆ ನಾನು ನೆಕ್ ವಿಡ್ತು 5.5 ತೊಗೊತೀನಿ. ಯಾರು ಶೋಲ್ಡರು 16, 16.5, 17 ಇವರಿಗೆ ನೆಕ್ ವಿಡ್ತು 6 ಬೇಕಾಗುತ್ತೆ. ಓಕೆ, ನೋಡಿ, ನಾನಿವಾಗ ನಿಮಗೆ ಫ್ರಂಟಲ್ಲಿ ಡೀಪ್ ನೆಕ್ ಎಷ್ಟು ಬರುತ್ತೆ ಕಾಮನ್ ಆಗಿ ಅಂತ ಹೇಳಿದ್ರೆ 6.5 ಇಂಚಸ್ಸು, 7 ಇಂಚಸ್ಸು, 7.5 ಇಂಚಸ್ಸು, 8 ಇಂಚಸ್ಸು, 8.5 ಇಂಚಸ್ ಬರುತ್ತೆ ಫ್ರಂಟ್ ಡೀಪಲ್ಲಿ. ಬ್ಯಾಕ್ ಡೀಪಲ್ಲಿ ಸ್ಟಾರ್ಟಿಂಗು 8.5 ಇಂಚಸ್ಸು, 9 ಇಂಚಸ್ಸು, 9.5 ಇಂಚಸ್ಸು, 10 ಇಂಚಸ್ಸು, 10.5 ಇಂಚಸ್ಸು, 11 ಇಂಚಸ್ಸು, 11.5 ಇಂಚಸ್ಸು. ಇದು ಡೀಪ್ ನೆಕ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ನಾನಿವಾಗ ಫ್ರಂಟ್ ಪಾರ್ಟಲ್ಲಿ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ನೆಕ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ಸ್ಟ್ರೈಟನ್ನು ಹಾಕ್ಕೊಳ್ಳಿ. ಇದು ಪೇಪರ್ ಕ್ಯಾನ್ವಾಸು, ಇದು 70 GSM ಪೇಪರ್ ಕ್ಯಾನ್ವಾಸ್ ಇದೆ. ಇದಕ್ಕೆ ನಾವು ಮೈಕ್ರೋ ಡಾಟ್ ಕ್ಯಾನ್ವಾಸ್ ಅಂತ ಕರಿತೀವಿ. ಇದು 70 GSM ಇರುತ್ತೆ ಈ ಕ್ಯಾನ್ವಾಸ್. ಓಕೆ, ಈಗ ಫ್ರಂಟು ನೆಕ್ ಪಾರ್ಟ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ಗೆ ನೋಡಿ, ನೆಕ್ ವಿಡ್ತು 5 ಇಂಚ್ ಇದೆ, ಹಾಫ್ ನೆಕ್ ವಿಡ್ತು. ಎಕ್ಸ್ಟ್ರಾ 1/4 ಇಂಚ್ ಸಿಂಗಲ್ ಪಿಟ್ ಸೇರಿಕೊಂಡ್ರೆ 2.75 ಆಗುತ್ತೆ, 2.75 ತೊಗೊಳ್ಳಿ. ನೆಕ್ಸ್ಟು ಡೀಪು ಫ್ರಂಟಲ್ಲಿ 7.5 ಇದೆ, ಪ್ಲಸ್ ಹಾಫ್ 8 ಇಂಚಸ್ ತೊಗೊಳ್ಳಿ. ಮತ್ತು 2.75 ತೊಗೊಳ್ಳಿ. ಈ ಥರ ತೊಗೊಂಡು ಒಂದು ಬಾಕ್ಸ್ ಹಾಕಬೇಕು ಕರೆಕ್ಟಾಗಿ, ಹೀಗೆ. ನೆಕ್ಸ್ಟು ಇಲ್ಲಿಂದ ಒಂದು 1/4 ಇಂಚು ಆಚೆ ಬನ್ನಿ, ಹೊರಗಡೆ ಬಂದು ಈ ಥರ ರೌಂಡ್ ನೆಕ್ ಶೇಪ್ ಹಾಕಿಗೆ, ಹೀಗೆ. ಓಕೆ, ಸೊ ನೆಕ್ ವಿಡ್ತು 2.75 ಇಂಚಸ್ಸು, ಡೀಪು 7.5 ಪ್ಲಸ್ ಹಾಫ್ 8 ಇಂಚಸ್ ತೊಗೊಳ್ಳಿ. ಓಕೆ, ನಾನು ಕಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ಸ್ಟ್ರೈಟ್ಲಿ ಕಟ್ ಮಾಡ್ಕೊಳ್ಳಿ. ಈ ರೌಂಡ್ ನೆಕ್ ಶೇಪ್ ಕಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ನೆಕ್ ವಿಡ್ತ್ ಬರ್ಕೊಳ್ಳಿ ಈ ಥರ. ನೆಕ್ ವಿಡ್ತ್ ಎಷ್ಟು? 2.75 ಅಂತ ಬರ್ಕೊಳ್ಳಿ. ಓಕೆ, ನೋಡಿ, ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ನೆಕ್ ಮಾಡ್ತಿದ್ದೀನಿ. ನೆಕ್ ವಿಡ್ತು 2.5 ಇಂಚ್ ಇದೆ ಬ್ಯಾಕ್ ಪಾರ್ಟ್ದು. ಡೀಪು 10 ಇಂಚ್ ಇದೆ. ಕ್ರಾಸ್ ತೊಗೋಬೇಕು, ಈ ಥರ 10 ಇದೆ, 10.5 ತೊಗೊಳ್ಳಿ. ಮತ್ತು 2.5 ಇಂಚ್ ತೊಗೊಳ್ಳಿ. ಒಂದು ಬಾಕ್ಸ್ ಹಾಕಿ ಕರೆಕ್ಟಾಗಿ ಒಂದು ಸ್ಟ್ರೈಟಾಗಿ ಬಾಕ್ಸ್ ಹಾಕಿ. ಓಕೆನಾ? ನೆಕ್ಕು ಬ್ರಾಡ್ ಬಂದ್ಬಿಟ್ಟು 3.5 ಇಂಚಸ್ ಇದೆ. ನೆಕ್ ಬ್ರಾಡ್ ನೋಡಿ, ಸ್ಟಾರ್ಟಿಂಗ್ 3 ಇಂಚಿಂದ 4 ಇಂಚ್ ತನಕ ಬ್ರಾಡ್ ತೊಗೋಬೋದು ನಾವು. 3 ಇಂಚು, 3.25, 3.5, 3.75, 4 ಇಂಚ್ ತನಕ ತೊಗೋಬೋದು. ಸ್ಮಾಲ್, ಮೀಡಿಯಮ್, ಲಾರ್ಜ್, ಎಕ್ಸೆಲ್ ನಿಮ್ಗೆ ಎಷ್ಟು ಬ್ರಾಡ್ ಬೇಕು ಅಷ್ಟು ತೊಗೊಳ್ಳಿ. ನಾನು 3.5 ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಡಿಪೆಂಡ್ಸ್ ಆನ್ ಮೆಜರ್ಮೆಂಟ್ ಮಾಡಿ ತೊಗೋಬೇಕು. ಇಲ್ಲಿಂದ ರೌಂಡ್ ನೆಕ್ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ ನನಗೆ, ಹೀಗೆ. ಆ್ಯಕ್ಚುಲಿ ಇದಕ್ಕೆ ಮಾರ್ಕಿಂಗ್ ಚಾಕ್ ಯೂಸ್ ಮಾಡಿ ಸಾಕು, ವ್ಯಾಕ್ಸ್ ಮಾರ್ಕಿಂಗ್ ಚಾಕ್ ಸಾಕು. ಈ ಬ್ರಾಡನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು. 3.5ಗೆ ಕಟ್ ಮಾಡ್ತೀನಿ ಇದನ್ನ, ನೆಕ್ಕನ್ನು. ಮೈನ್ ನೆಕ್ ಕಟ್ ಮಾಡ್ತಾ ಇದ್ದೀನಿ ನಾನೀಗ. ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ನ. ಎಲ್ಲ ಕ್ಯಾನ್ವಾಸು ಇದೇ ಥರ ಕಟ್ ಮಾಡ್ಕೋಬೇಕು ನೀವು. ಓಕೆ, ಸೊ ನೀವೀಗ ಈ ನೆಕ್ ವಿಡ್ತ್ ಬರ್ಕೋಬೇಕು. ಎಷ್ಟು? 3.5. ಇದು ನೆಕ್ ಬ್ರಾಡು 3.5, ನೆಕ್ ವಿಡ್ತು 2.5 ಇಂಚು, 2.5 ಇಂಚು, 2.5 ಇಂಚು. ಓಕೆ, ಇಲ್ಲಿ ಕೂಡ ಬರ್ಕೋಬೇಕು ಈ ಥರ. ಇಲ್ಲಿ ಕೂಡ ಸೇಮ್ 3.5 ಇಂಚಸ್.
ಈಗ ಬ್ಯಾಕ್ ನೆಕ್ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಬ್ಯಾಕ್ ನೆಕ್ಕು. ನೆಕ್ ವಿಡ್ತು 2.5 ಇಂಚ್ ಇದೆ, 5 ಇಂಚ್ ಇದೆ, ಹಾಫ್ ನೆಕ್ 2.5, ಡೀಪು 10 ಇದೆ, 10.5 ತೊಗೊಳ್ಳಿ. ಕ್ರಾಸ್ ತೊಗೋಬೇಕು. ಅಗೇನ್ 2.5 ಇಂಚು ಒಂದು ಬಾಕ್ಸ್ ಹಾಕಿ. ನೆಕ್ ಬ್ರಾಡು 3.75 ಇದೆ, 3.5 ಅಥವಾ 3.75 ಅಥವಾ 3.25 ತೊಗೊಳ್ಳಿ. ನಾನು 3.25 ತೊಗೊಳ್ಳಿ, ಪಾಟ್ ನೆಕ್ ಇದೆ ಅದಕ್ಕೆ. ನಾನಿವಾಗ ಪಾಟ್ ನೆಕ್ ಶೇಪ್ ಹಾಕ್ತೀನಿ ನೋಡ್ಕೊಳ್ಳೋದಕ್ಕೆ. ಕಟ್ಟೆಗೆ ನೆಕ್ ಬ್ರಾಡ್ ತಗೊಂಡು ಪಾಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಎಲ್ಲ ನೆಕ್ಕು ಎಲ್ಲ ಬ್ಯಾಕ್ ಪಾರ್ಟಿಗೆ ಕ್ಯಾನ್ವಾಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಸೈಡ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಈ 3.75 ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇಂಪಾರ್ಟೆಂಟು. ಆ್ಯಕ್ಚುಲಿ ಮಾರ್ಕಿಂಗ್ ಚಾಕಲ್ಲಿ ಹಾಕಬೇಕು, ಪೆನ್ ಯೂಸ್ ಮಾಡಬೇಡಿ. ಬಟ್ ನಾನು ನಿಮಗೆ ವಿಡಿಯೋಗೋಸ್ಕರ ಪೆನ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. 0.75 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ನೆಕ್ ಬ್ರಾಡು 3.75, ನೆಕ್ ಬಿಡ್ತು 2.5 ಇಂಚು. ಈ ಥರ 2 ಕಡೆ ಮೆನ್ಷನ್ ಮಾಡ್ಕೊಳ್ಳಿ. 3.75, 2.5 ಇಂಚು. ಈಗ ನಿಮಗೆ ಪಾಟ್ ನೆಕ್ಕು ರೆಡಿ ಆಯಿತು. ಓಕೆ, ನಾನಿವಾಗ ಫ್ರಂಟ್ ಪಾರ್ಟ್ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ನೆಕ್ ಬಿಡ್ತು 5 ಇಂಚ್ ಇದೆ, ಹಾಫ್ ನೆಕ್ ಬಿಡ್ತು 2.5 ಪ್ಲಸ್ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. 2.25 ಆಗುತ್ತೆ. 2.75 ಡೀಪು 7.5 ಇದೆ, 8 ತೊಗೊಳ್ಳಿ. ಅಗೇನ್ 2.75 ತೊಗೊಂಡು ಒಂದು ಬಾಕ್ಸ್ ಹಾಕಬೇಕು. ನಾನೀಗ ಫ್ರಂಟಲ್ಲಿ ಮಾಡ್ತಿದ್ದೆ ಪೆಂಟಗಾನ್ ನೆಕ್ಕು. ನೋಡಿ, ಇಲ್ಲಿಂದ 1/2 ಇಂಚು ಆಚೆಗೆ ಹೋಗ್ಲಿದು. ಪೆಂಟಗಾನ್ ನೆಕ್ಕು ಒಂದು 1/2 ಇಂಚ್ ಆಚೆಗೆ ಹೋಗಿ 1/2 ಇಂಚು ಅಥವಾ 3/4 ಇಂಚು ಈ ಲೈನ್ ಜಾಯಿನ್ ಮಾಡ್ತೀರಾ. ಓಕೆ, ಫ್ರಂಟ್ ಪೆಂಟಗಾನ್ ನೆಕ್ ಕಟಿಂಗ್ ಮಾಡ್ಕೋಬೋದು ನೀವು. ಇಲ್ಲಿಂದ ಬ್ರಾಡು 1/2 ಇಂಚು ಅಥವಾ 3/4 ಇಂಚು ಡಿಪೆಂಡ್ಸ್ ಸೈಜ್ ಮೇಲೆ ತೊಗೊಳ್ಳಿ. ಫ್ರಂಟ್ ಯಾವ ನೆಕ್ ಬೇಕಾದ್ರೆ ಹಾಕ್ಬೋದು ನೀವು. ಪೆಂಟಗಾನ್ ನೆಕ್ ಅಂತಲ್ಲ, ರೌಂಡು, ಲೀಫ್ ನೆಕ್ಕು, ಕವ್ ನೆಕ್ಸು ಯಾವ ಬೇಕಾದ್ರೆ ಹಾಕ್ಬೋದು ನೀವು. ಓಕೆ, ಫ್ರಂಟು ಪೆಂಟಗಾನ್ ನೆಕ್ ಬಂತು. ನೆಕ್ ಬಿಟ್ ಬರ್ಕೊಳ್ಳಿ. ನೆಕ್ ಬಿಡ್ತು 2.75, 2.75 ಅಂತ ಬರ್ಕೊಳ್ಳಿ. ಫ್ರಂಟ್ ಪಟ ಆಯ್ತು. ಈಗ ಸ್ಟಾಪ್ ಮಾಡಿ. ಓಕೆ, ನೆಕ್ಸ್ಟ್ ನೆಕ್ ಈಸ್ ಲೀಫ್ ನೆಕ್ಕು. ಬ್ಯಾಕ್ ನೆಕ್ ಬಿಡ್ತು 5 ಇದೆ, ಹಾಫ್ ನೆಕ್ ಬಿಡ್ತು 2.5 ಇಂಚ್ ಇದೆ. ಬ್ಯಾಕ್ ಡೀಪು 10 ಇದೆ, 10.5 ತೊಗೊಳ್ಳಿ. ಅಗೇನ್ 2.5 ಇಂಚು ಒಂದು ಬಾಕ್ಸ್ ಹಾಕಿ ಈ ಥರ ಸ್ಟ್ರೈಟಾಗಿ. ಸೊ ಇದು ನೆಕ್ ಬಿಡ್ತು, ಸರಿ, ನೆಕ್ಕು ಬ್ಯಾಕಲ್ಲಿ ನೆಕ್ ಬ್ರಾಡ್ ಬಂದ್ಬಿಟ್ಟು 3.5 ಇದೆ, 3.5 ಇಂಚಸ್ ಇದೆ. ಕರೆಕ್ಟಾಗಿ ಲೀಫ್ ನೆಕ್ ಶೇಪ್ ಹಾಕಿದ್ರೆ ಹಂಗೆ ಸ್ಟ್ರೈಟಾಗಿ ಹಿಂಗೆ ಕರು ಲೀಫ್ ನೆಕ್ ಶೇಪ್ ಹಾಕಬೇಕು. ಕರು ಲೀಫ್ ನೆಕ್ ಶೇಪ್ ಹಾಕಿತ್ರ. ಓಕೆ, ಹೀಗೆ ಯಾವ ನೆಕ್ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಬ್ಯಾಕಲ್ಲಿ. ಸೊ ಪೇಪರ್ ಕ್ಯಾನ್ವಾಸ್ ಯೂಸ್ ಮಾಡಿ, ಮೈಕ್ರೋ ಡಾಟ್ ಪೇಪರ್ ಕ್ಯಾನ್ವಾಸ್. ಇದು ಕರೆಕ್ಟಾಗಿ ಲೀಫ್ ಶೇಪ್ ಕಟ್ ಮಾಡ್ತೀನಿ ನಾನೀಗ. ಬೇಕಾದ್ರೆ ಒಂದು 1/4 ಇಂಚು ಡೌನ್ ಹೋಗ್ಬೋದು, ಏನಾಗಲ್ಲ. ಪೈಪಿಂಗ್ ಬರುತ್ತೆ ನಿಮಗಲ್ಲಿ, ಕರೆಕ್ಟಾಗಿ ಸರಿ ಹೋಗುತ್ತೆ ನಿಮಗೆ. ಇಲ್ಲಿಂದ 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಈಗ ನೆಕ್ ಬ್ರಾಡು 3.5 ಇಂಚ್ ಇದೆ. ಇದು ನೆಕ್ ಬಿಡ್ತು 2.5 ಇದೆ. ಸೊ ನೆಕ್ ಬ್ರಾಡು 3.5 ಇಂಚಸ್ ಇದೆ. ನೆಕ್ ಬಿಡ್ತು 2.5 ಇಂಚ್ ಇದೆ. ಇವಾಗ ತಾವು ನೋಡ್ಬೋದು ಲೀಫ್ ನೆಕ್ ಶೇಪನ್ನು. ಓಕೆ, Maybe I know all your secrets, but you tell me stupid lies.